ನಮಸ್ಕಾರ. ಲೋಕ ಅಖಾಡದಲ್ಲಿ ಒಕ್ಕಲಿಗ ಮತ ಸಮರ. ಎಚ್ಡಿಕೆ ಡಿಕೆ ಶಿವಕುಮಾರ್ ನೇರ ಫೈಟ್. ಒಕ್ಕಲಿಗ ನಾಯಕತ್ವಕ್ಕೆ ನಡೀತಾ ಇದೆ ಯುದ್ಧ. ಗೌಡರ ಕುಟುಂಬದ ಓವರ್ಟೇಕ್ಗೆ ಡಿಕೆ ತಂತ್ರ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ. ಒಕ್ಕಲಿಗ ಹೊಸ ತೊಡಕು. ನಾನು ಸ್ಮಿತಾ ರಂಗನಾಥ್. ಲೋಕ ಸಮರದಲ್ಲಿ ಮತ್ತೆ ಒಕ್ಕಲಿಗ ವಾರ್ ಶುರುವಾಗಿದೆ. ಪ್ರತಿ ಚುನಾವಣೆಗೂ ಮುನ್ನ ಒಕ್ಕಲಿಗ ಮತವನ್ನ ಸೆಳೆಯೋಕೆ ನಾಯಕರು ಜಗಳಕ್ಕೆ ಇಳಿತಿದ್ದಾರೆ. ಅದರಂತೆ ಈ ಬಾರಿ ಕೂಡ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನೇರ ಸಮರಕ್ಕೆ ಧುಮುಕಿದ್ದಾರೆ. ಹೊಸ ತೊಡಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಜಗಳ ಆಡ್ತಾ ಇದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಬಿಜೆಪಿಗರೇ ಒಕ್ಕಲಿಗ ಸಿಎಂರನ್ನ ಕೆಳಗೆ ಇಳಿಸಿದ್ರು ಅಂತ ಮತ್ತೊಂದು ಅಸ್ತ್ರ ಬಿಟ್ಟಿದ್ದಾರೆ. ಹಾಗಿದ್ರೆ ಇಬ್ಬರ ನಡುವೆ ನಡೀತಾ ಇರೋ ವಾರ್ ಹೇಗಿದೆ ತೋರಿಸ್ತೀವಿ ನೋಡಿ. ವಾರ್. ಹೊಸ ತೊಡಕಿನ ದಿನದಂದೇ ಒಕ್ಕಲಿಗ ವಾರ್. ಒಕ್ಕಲಿಗ ಸಮುದಾಯದ ಇಬ್ಬರು ಪ್ರಬಲ ನಾಯಕರಾಗಿರೋ ಎಚ್ಡಿಕೆ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ವಾರ್. ನೀನಾ ನಾನಾ ಅನ್ನೋ ಜಟಾಪಟಿ. ಹಳೆ ವಿಷಯಗಳನ್ನ ಕೆದಕಿ ಒಬ್ಬರಿಗೊಬ್ಬರು ಟಕ್ಕರ್ ಕೊಡುತ್ತಿದ್ದಾರೆ. ಒಕ್ಕಲಿಗ ನಾಯಕರು ಈ ಬಾರಿ ಲೋಕಸಭೆಯಲ್ಲಿ ಗೆಲ್ಲೋದಕ್ಕೆ ಭರ್ಜರಿಯಾಗಿಯೇ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅತ್ತ ಕುಮಾರಸ್ವಾಮಿ ಹೊಸ ತೊಡಕಿನ ನೆಪದಲ್ಲಿ ಬಾಡೂಟ ಏರ್ಪಡಿಸಿದ್ರು. ಆದರೆ ಚುನಾವಣಾ ನೀತಿ ಸಂಹಿತೆ ದೃಷ್ಟಿಯಿಂದ ಅದಕ್ಕೂ ಕಲ್ಲು ಬಿದ್ದಿದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಮಠ ಭೇಟಿಗೆ ಟಾಂಗ್ ಕೊಟ್ಟಿದ್ದಾರೆ. ಲೋಕ ಅಖಾಡ ದೋಸ್ತಿ ಮೆಗಾ ಪ್ಲಾನ್. ಬಿಜೆಪಿ ಜೆಡಿಎಸ್ ನಾಯಕರಿಂದ ಜಾತಿ ಅಸ್ತ್ರ. ಲೋಕಸಭಾ ಚುನಾವಣೆಗೆ ದಿನ ಹತ್ತಿರವಾಗ್ತಿದೆ. ದಿನಗಣನೆಯಲ್ಲಿ ಮೂರು ಪಕ್ಷದಲ್ಲೂ ರಾಜಕೀಯ ಲೆಕ್ಕಾಚಾರಗಳು ಜೋರಾಗಿವೆ. ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಈ ಬಾರಿ ಕ್ಲೀನ್ ಸ್ವೀಪ್ಗಾಗಿ ಪ್ಲಾನ್ ನಡೆಸ್ತಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಏನು ಸುಮ್ಮನೆ ಕುಳಿತಿಲ್ಲ. ಕಾಂಗ್ರೆಸ್ ನಾಯಕರು ಈ ಬಾರಿ 20ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಪಣ ತೊಟ್ಟಿದೆ. ಹೀಗಾಗಿ ರಾಜ್ಯದಲ್ಲಿ ದೋಸ್ತಿ ವರ್ಸಸ್ ಕಾಂಗ್ರೆಸ್ ಮಧ್ಯೆ ವಾರ್ ಜೋರಾಗಿದೆ. ಈ ವಾರ್ನಲ್ಲಿ ಗೆಲ್ಲಬೇಕು ಅಂತ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಅಸ್ತ್ರ ಪ್ರಯೋಗ ಆಗ್ತಿದೆ. ಅದರಲ್ಲೂ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾದ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಓಪನ್ ಆಗಿ ಸಮರಕ್ಕೆ ಇಳಿದಿದ್ದಾರೆ. ವೀಕ್ಷಕರೇ, ಸದ್ಯ ಯುಗಾದಿ ಸಂಭ್ರಮ ಮನೆ ಮಾಡಿದೆ. ಯುಗಾದಿ ಹಬ್ಬದ ಮಾರನೇ ದಿನ ಹಳೆ ಮೈಸೂರು ಭಾಗದಲ್ಲಿ ಹೊಸ ತೊಡಕಿನ ಸಂಭ್ರಮ. ಬಹುತೇಕ ಹಿಂದೂಗಳ ಮನೆಯಲ್ಲಿ ಮಸಾಲೆ ಘಮಲು ಊರಿಗೆ ಊರೇ ಪಸರಿಸುತ್ತೆ. ಬುಧವಾರದಂದೇ ಪ್ರತಿ ಮನೆಯ ಪಾತ್ರೆಯಲ್ಲಿ ಬಾಡೂಟ ಬೇಯುತ್ತಾ ಇರುತ್ತೆ. ಇತ್ತ ಮನೆಯಲ್ಲಿ ಬಾಡೂಟದ ರುಚಿಯಾದ್ರೆ ಅತ್ತ ರಾಜಕೀಯದಲ್ಲಿ ಇದೇ ಹೊಸ ತೊಡಕಿನ ಬಾಡೂಟದ ವಾರ್ ಶುರುವಾಗಿತ್ತು. ಅದರಲ್ಲೂ ಒಕ್ಕಲಿಗ ಸಮುದಾಯದ ನಾಯಕರಾದ ಎಚ್ಡಿಕೆ ಮತ್ತು ಡಿಕೆ ಶಿವಕುಮಾರ್ ಈ ಫೈಟ್ನಲ್ಲಿ ತೊಡಗಿದ್ರು. ಹೊಸ ತೊಡಕು ನೆಪದಲ್ಲಿ ದೋಸ್ತಿ ನಾಯಕರ ಸಭೆ. ಹೊಸ ತೊಡಕಲ್ಲೂ ಕುಮಾರಸ್ವಾಮಿ ಗೆಲ್ಲುವ ತಂತ್ರ. ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಯಾದ ಮರುಕ್ಷಣದಿಂದಲೂ ತಂತ್ರದ ಮೇಲೆ ತಂತ್ರ ನಡೆಯುತ್ತಿದೆ. ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು, ಬಂಡೆಯನ್ನ ಪುಡಿಗಟ್ಟಲು ರಣತಂತ್ರವನ್ನ ರೂಪಿಸಲಾಗ್ತಿದೆ. ಅದರ ಭಾಗವಾಗಿ ಯುಗಾದಿಯ ಮಾರನೇ ದಿನ ದೋಸ್ತಿಗಳು ಹೊಸ ತೊಡಕಿನ ರಾಜಕೀಯವನ್ನ ಮಾಡಲು ಶುರು ಮಾಡಿದ್ರು. ಹೊಸ ತೊಡಕು ನೆಪದಲ್ಲಿ ದೋಸ್ತಿ ನಾಯಕರು ಸಭೆ ನಡೆಸಲು ಚಿಂತನೆಯನ್ನ ನಡೆಸಿದ್ರು. ಅದರ ಮುಂದುವರಿದ ಭಾಗವಾಗಿ ದೋಸ್ತಿ ನಾಯಕರು ಒಕ್ಕಲಿಗ ಅಸ್ತ್ರವನ್ನ ಬಿಟ್ಟಿದ್ರು. ಇದೇ ಡಿಕೆ ಶಿವಕುಮಾರ್ಗೆ ಬೆಂಕಿ ಹಾಕಿದಂತೆ ಆಗಿತ್ತು. ಎಚ್.ಡಿ. ಕುಮಾರಸ್ವಾಮಿ ಆದಿಯಾಗಿ ದೋಸ್ತಿ ನಾಯಕರು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯ ಆಶೀರ್ವಾದವನ್ನ ಪಡೆದಿದ್ರು. ಕುಮಾರಸ್ವಾಮಿ, ಅಶೋಕ್ ಸೇರಿ ಹಲವರು ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ರು. ಈ ಮೂಲಕ ಒಕ್ಕಲಿಗ ಮತ ಅಸ್ತ್ರದ ಪ್ರಯೋಗವನ್ನ ಮಾಡಿದ್ರು. ಯಾವಾಗ ಕುಮಾರಸ್ವಾಮಿ ಶ್ರೀಗಳನ್ನ ಭೇಟಿಯಾದ್ರೋ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಧುಮುಕಿದ್ರು. ಹೊಸ ತೊಡಕಿನ ನೆಪವಾಗಿಟ್ಟುಕೊಂಡು ಸ್ವಾಮೀಜಿಯನ್ನ ಭೇಟಿಯಾಗಿದ್ದರ ಹಿಂದಿನ ಮರ್ಮ ಡಿಕೆಗೆ ಅರ್ಥವಾಗಿ ಹೋಗಿತ್ತು. ಹೀಗಾಗಿಯೇ ಡಿಕೆಶಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಒಕ್ಕಲಿಗ ಸಮುದಾಯದ ಭದ್ರ ಕೋಟೆಯಲ್ಲಿ ಸ್ಫೋಟಿಸಿತ್ತು.
ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ಒಕ್ಕಲಿಗರನ್ನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನ್ ಹೇಳಿದ್ರು, ಅವ್ರ ಮೇಲೆ ಏನ್ ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನ್ ಹೇಳಿದ್ರು ನನಗೆ ಅಸೆಂಬ್ಲಿಲಿ. ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸಿದ್ದು ಯಾರು? ಲೋಕ ಅಖಾಡದಲ್ಲಿ ಡಿಕೆಶಿ ಒಕ್ಕಲಿಗ ಪ್ರತ್ಯಸ್ತ್ರ. ರಾಜ್ಯದಲ್ಲಿ ಹೊಸ ತೊಡಕು ಪಾಲಿಟಿಕ್ಸ್ ಶುರುವಾಗಿತ್ತು. ಈ ಬೆನ್ನಲ್ಲೇ ದಳಪತಿ ಒಕ್ಕಲಿಗ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ರು. ಅದು ಮಾತ್ರವಲ್ಲ, ಈ ಬಾರಿ ಕಾಂಗ್ರೆಸ್ನಿಂದ ಬರೋಬ್ಬರಿ 8 ಮಂದಿ ಒಕ್ಕಲಿಗರು ಅಖಾಡದಲ್ಲಿದ್ದಾರೆ. ಹಾಗೆ ದೋಸ್ತಿಯಿಂದ ಕುಮಾರಸ್ವಾಮಿ ಸೇರಿ 6 ಕ್ಷೇತ್ರದಲ್ಲಿ ಒಕ್ಕಲಿಗ ಅಭ್ಯರ್ಥಿ ಇದ್ದಾರೆ. ಆದ್ದರಿಂದಲೇ ಈ ಸಲ ಇಬ್ಬರು ನಾಯಕರು ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ಪ್ಲಾನ್ ನಡೆಸುತ್ತಿದ್ದಾರೆ. ಹಾಗೆ ನೋಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಬರೋಬ್ಬರಿ 10 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತದಾರರೇ ನಿರ್ಣಾಯಕ. ಹೀಗಾಗಿ ಒಕ್ಕಲಿಗ ಮತಕ್ಕಾಗಿ ಕುಮಾರಸ್ವಾಮಿ ಮತ್ತು ಡಿಕೆಶಿ ವಾರ್ ನಡೆಸುತ್ತಿದ್ದಾರೆ. ಒಕ್ಕಲಿಗ ಸಮುದಾಯದ ವ್ಯಕ್ತಿಯನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದು ಇದೇ ಬಿಜೆಪಿ ಅಂತ ಡಿಕೆ ಶಿವಕುಮಾರ್ ಬಾಣ ಬಿಟ್ಟಿದ್ದಾರೆ. ಈ ಮಾತಿಗೆ ದೋಸ್ತಿ ನಾಯಕರು ಮುಗಿಬಿದ್ದಿದ್ದಾರೆ. ಕಳೆದ ಬಾರಿ ಲೋಕಸಭಾ ಚುನಾವಣೆ ನಡೆಯುತ್ತಿದ್ದಾಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ದೋಸ್ತಿಯಾಗಿದ್ವು. ಆಗ ಕುಮಾರಸ್ವಾಮಿ ಸಿಎಂ ಆಗಿದ್ರು. ಲೋಕಸಭಾ ಚುನಾವಣೆ ಮುಗಿದ ಕೆಲವು ತಿಂಗಳಲ್ಲಿ ದೋಸ್ತಿ ಸರ್ಕಾರ ಬಿದ್ದು ಹೋಗಿತ್ತು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಈ ವಿಚಾರಗಳು ಈಗ ಪ್ರಸ್ತಾಪ ಆಗ್ತಿವೆ. ಖುದ್ದು ಡಿಕೆ ಶಿವಕುಮಾರ್ ಒಕ್ಕಲಿಗ ವ್ಯಕ್ತಿಯನ್ನ ಅಧಿಕಾರದಿಂದ ಕೆಳಗೆ ಇಳಿಸಿದ್ರು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಿದ್ಧವನದಲ್ಲಿ ಕುಳಿತು ಸರ್ಕಾರಕ್ಕೆ ಮುಹೂರ್ತ ಇಟ್ಟಿದ್ದು ಯಾರು ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಒಕ್ಕಲಿಗರನ್ನ ಕಾಂಗ್ರೆಸ್ ತುಳಿಯುತ್ತಿದೆ ಎನ್ನುವ ಅರ್ಥದಲ್ಲಿ ಮಾತಿನ ಬಾಣ ಬಿಟ್ಟಿದ್ದಾರೆ. ನಂತರ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ಪ್ರಾರಂಭಿಕ ಹಂತದಲ್ಲೇ ಅದು ಮುಗ್ರಿಸಿತ್ತು. ಪ್ರಾರಂಭಿಕ ಹಂತದಲ್ಲಿ ಮುಗ್ಗರಿಸ್ಲಿಕ್ಕೆ ಕಾರಣ ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗೆ ಪ್ರಶ್ನೆ ಮಾಡೋರಲ್ಲ ಮಾನ್ ನಾಯಕರು. ಅವ್ರ ಜೊತೆ ಯಾರು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ. ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತವತ್ತು? ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ. ಯಾತಕ್ಕೋಸ್ಕರವಾಗಿ ಸಂಘರ್ಷ ನಡೀತವ್ರದ್ದು ಅಂತೇಳಿ 2 ಗುಂಪಿನಲ್ಲಿ ಕಾಂಗ್ರೆಸ್ನಲ್ಲೇ. ಸಿದ್ದರಾಮಯ್ಯ ಸಿದ್ಧವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು. ಪಾರ್ಲಿಮೆಂಟವರಿಗಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಲಿಲ್ವಾ? ಉತ್ತರ ಅಲ್ಲಿದೆ. ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ ನಿಮ್ಮ ಮುಖ್ಯಮಂತ್ರಿ. ಸರ್ಕಾರ ರಚನೆ 5 ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. 5 ವರ್ಷ. ಅದಕ್ಕೆ ಅಲ್ವಾ ಸಿದ್ಧವನದಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಪಾದಯಾತ್ರೆಯಲ್ಲಿ ತೂರಾಡುತ್ತಿದ್ದಿದ್ದು ಯಾರು? ಬಂಡೆ ಏಟಿಗೆ ದಳಪತಿ ತೂರಾಟದ ಎದುರೇಟು. ಡಿಕೆ ಶಿವಕುಮಾರ್ ಮತ್ತು ಎಚ್ಡಿಕೆ ಮಧ್ಯೆ ಮಾತಿನ ವಾರ್ ನಡೆದಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಬಿಜೆಪಿಯವರೇ ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸಿದ್ದು ಅಂತ ಹೇಳ್ತಿದ್ರೆ, ಕುಮಾರಸ್ವಾಮಿ ಈ ಮಾತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ತಮ್ಮ ದೋಸ್ತಿ ನಾಯಕರನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸರ್ಕಾರವನ್ನ ಬೀಳಿಸಿದ್ದು ಕಾಂಗ್ರೆಸ್ನವರೇ ಅಂತ ಹೇಳಿದ್ದಾರೆ. ಸಿದ್ಧವನದಲ್ಲಿ ಸಿದ್ದರಾಮಯ್ಯ ಸಿದ್ಧ ಔಷಧವನ್ನ ಅರೆದಿದ್ದಾರೆ ಅಂತ 5 ವರ್ಷದ ಹಿಂದೆ ಕಹಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅದು ಅಲ್ಲದೆ ಪಾದಯಾತ್ರೆಯಲ್ಲಿ ತೂರಾಡುತ್ತಿದ್ದದ್ದು ಯಾರು ಅಂತ ಬಂಡೆ ಏಟಿಗೆ ತೂರಾಟದ ತಿರುಗೇಟನ್ನ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಆಮೇಲೆ ಅದು ಎಂಥದ್ದು ಟ್ವೀಟ್ ಮಾಡೋರಲ್ಲ, ನಾನು ರಸ್ತೆಯಲ್ಲಿ ತೂರಾಡಲಿಲ್ಲ, ಮೇಕೆದಾಟು ಹೆಸರಿನಲ್ಲಿ ನೀವೇ ತೋರಿಸ್ತಾ ಇದ್ರಲ್ಲ. ಪಾದಯಾತ್ರೆ ಮಾಡಬೇಕಾದ್ರೆ ರಾತ್ರಿ ನಾನು ತೂರಾಡಿದ್ದು ಯಾರಪ್ಪ? ನೀವೇ ತೋರಿಸ್ತಾ ಇರ್ತಿರಲ್ಲ. ಮಧ್ಯಾಹ್ನದ ಅಷ್ಟೊತ್ತಿನಲ್ಲಿ ಯಾವನಾದ್ರೂ ಆ ಕಾರ್ಯಕ್ರಮ ಮಾಡ್ತಾರೆ ತೂರಾಡೋಕ್ಕೆ? ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಈ ಟ್ವೀಟ್ ಮಾಡೋದು.
ನಮಗೂ ಸ್ವಲ್ಪ ತಲೆಯಲ್ಲಿ ಜ್ಞಾನ ಇದೆ ನಮಗೆ. ಕುಮಾರಸ್ವಾಮಿ ತಮ್ಮ ಬಿಡದಿ ಮನೆಯಲ್ಲಿ ಹೊಸ ತೊಡಕನ್ನ ಮಾಡಿದ್ರು. ಈ ಹೊಸ ತೊಡಕಿನ ಮಧ್ಯೆ ದೋಸ್ತಿ ನಾಯಕರಿಗೆ ಆಹ್ವಾನವನ್ನ ಕೊಟ್ಟಿದ್ರು. ಈ ಮಧ್ಯೆ ಸಮುದಾಯದ ಸ್ವಾಮೀಜಿಯನ್ನ ಭೇಟಿಯಾಗಿದ್ರು. ಈ ಬೆಳವಣಿಗೆಯೇ ಇಬ್ಬರು ನಾಯಕರ ಮಧ್ಯೆ ಬೆಂಕಿ ಹೊತ್ತಿಸಿದೆ. ಅದು ಅಲ್ಲದೆ ಬಿಡದಿ ಮನೆಯಲ್ಲಿ ನಡೆದ ಹೊಸ ತೊಡಕು ಕಾರ್ಯಕ್ರಮಕ್ಕೂ ಅಡ್ಡಿಯಾಗಿತ್ತು. ಈ ಸಂಬಂಧ ಕುಮಾರಸ್ವಾಮಿ ನಾನು ಮಧ್ಯಾಹ್ನವೇ ತೂರಾಡಿಲ್ಲ ಅಂತ ಹೇಳಿದ್ರು. ಈ ಮಾತಿಗೆ ಪ್ರತಿಯಾಗಿ ಡಿಕೆ ಶಿವಕುಮಾರ್ ನಾನು ಕುಡಿದು ತೂರಾಡಿದ್ನ ಅಂತ ಪ್ರಶ್ನೆ ಮಾಡಿದ್ದಾರೆ. ಘಾಟ್ ಸೆಕ್ಷನ್ ನಲ್ಲಿ ಸುತ್ತಾಡಿ ತೂರಾಡಿದ್ದೆ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ನಾನು ಕುಡಿದು ತೂರಾಡಿದ್ನ ಅಲ್ಲಪ್ಪ, ನಾನು ಕುಡಿದು ತೂರಾಡಿದ್ನ. ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದೀನಿ, ಸುಸ್ತಾಗಿದ್ದೀನಿ, ನಡೆದಿದ್ದೀನಿ. ಇನ್ನ ಇದನ್ನ ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ, ಅದು ನಡೆದಿದ್ರೆ ಕುಮಾರಸ್ವಾಮಿಗೆ ಗೊತ್ತಿತ್ತು. ಎಚ್ಡಿಕೆ ಸರ್ಕಾರ ಬೀಳಿಸಲು ಶಾಸಕರನ್ನ ಕಳುಹಿಸಿದ್ದಾರು. ಸಿದ್ದು ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ಬಾಣ. ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಸರ್ಕಾರ ಬಿದ್ದಿದ್ದೇ ಈ ಬಾರಿ ದೊಡ್ಡ ಅಸ್ತ್ರವಾಗಿದೆ. ಇಲ್ಲಿ ಪ್ರಮುಖವಾಗಿರೋದು ಸರ್ಕಾರ ಬಿದ್ದು ಹೋಯಿತು ಅನ್ನೋದಲ್ಲ, ಬದಲಾಗಿ ಒಕ್ಕಲಿಗ ಸಮುದಾಯದ ವ್ಯಕ್ತಿಯನ್ನ ಅಧಿಕಾರದಿಂದ ಇಳಿಸಿದ್ರು ಅನ್ನೋದು. ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಡಿಕೆ ಶಿವಕುಮಾರ್ ಬಿಜೆಪಿಯತ್ತ ಬೊಟ್ಟು ಮಾಡಿ ತೋರಿಸುತ್ತಿದ್ದಾರೆ. ಹಾಗೆ ಎಚ್ಡಿ ಕುಮಾರಸ್ವಾಮಿ ಒಕ್ಕಲಿಗ ಮತವನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಕಡೆ ಬೊಟ್ಟು ಮಾಡಿ ತೋರಿಸುತ್ತಿದ್ದಾರೆ. ಅದು ಅಲ್ಲದೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸಿದ್ದೇ ಸಿದ್ದರಾಮಯ್ಯ ಅವರನ್ನ ಕೇಳಿ ಅಂತ ವಾಗ್ಬಾಣ ಬಿಡುತ್ತಿದ್ದಾರೆ. ಅದನ್ನ ರಾಂಗ್ ಅಡ್ರೆಸ್ ಅಲ್ಲಿ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಕೇಳಬೇಕಾಯ್ತು, ಸರ್ಕಾರ ಬೀಳಿಸಿದ್ದು ಯಾರು? ಕುಮಾರಸ್ವಾಮಿ ಸರ್ಕಾರ. ಮಂಡ್ಯದಲ್ಲಿ ಅವರೇ ಒಪ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯ, ನಾನೇ ಕುಮಾರಸ್ವಾಮಿನ ಸೋಲಿಸಿದ್ದು, ಸುಮಲತಾನ ಗೆಲ್ಲಿಸಿದ್ದು ಅಂತೇಳಿ ಅವರೇ ಹೇಳ್ತಾ ಇದ್ದಾರಲ್ಲ. ಮತ್ತು ಅವಾಗೇನಿದ್ರು JDS ಮತ್ತು ಕಾಂಗ್ರೆಸ್ ಅಲಯನ್ಸ್ ಇತ್ತು, ಸೋಲಿಸಿದ್ದೆ ನಾನು ಅಂದಮೇಲೆ ಈಗ ನಮ್ಮ ಆ ಸಂದರ್ಭದಲ್ಲಿ 14 ಜನ ಕಾಂಗ್ರೆಸ್ ಅವರು MLAಗಳು ಬಂದರಲ್ಲ, ಕಳಿಸ್ತವ್ರು ಯಾರು? ಅದನ್ನು ಅವ್ರು ಕೇಳಬೇಕು. ರಾಂಗ್ ಅಡ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಾ ಇದ್ದಾರೆ. ರೈಟ್ ಅಡ್ರೆಸ್ ಈಸ್ ಸಿದ್ದರಾಮಯ್ಯ. ಅವ್ನು ಕೇಳಿದ್ರೆ ಸರ್ಕಾರನ ಕುಮಾರಸ್ವಾಮಿ ಸರ್ಕಾರನ ಬೀಳಿಸಿದ್ಯಾರು? ಕುಮಾರಸ್ವಾಮಿನ ಮುಖ್ಯಮಂತ್ರಿ ಆಗಿದ್ಕೊಂಡು ಕ್ಲರ್ಕ್ ರೀತಿ ನಡೆಸ್ಕೊಂಡಿದ್ದು ಯಾರು ಅಂತ ಕೇಳಿದ್ರೆ ಕರೆಕ್ಟಾಗಿ ಗೊತ್ತಾಗ್ತದೆ. ಒಂದು ಕಡೆ ಬಿಡದಿಯ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಬಾಡೂಟ ಆಯೋಜಿಸಿದ್ರು. ಇದಕ್ಕೆ ಚುನಾವಣಾ ಅಧಿಕಾರಿಗಳು ತಡೆ ಒಡ್ಡಿದ್ದಾರೆ. ಮಠದ ಭೇಟಿ ಬಳಿಕ ತೋಟದ ಮನೆಯಲ್ಲಿ ದೋಸ್ತಿಗಳ ಸಭೆ ನಡೆಯಬೇಕಿತ್ತು. ಆದರೆ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಎಚ್ಡಿಕೆ ತೋಟದ ಮನೆಗೆ ಚುನಾವಣಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಹೀಗಾಗಿ ಬಿಡದಿ ಮನೆಯಲ್ಲಿ ನಡೆಯಬೇಕಿದ್ದ ಸಭೆ ರದ್ದಾಗಿದೆ. ಈ ವಿಚಾರವಾಗಿ ಒಕ್ಕಲಿಗ ನಾಯಕರ ಮಧ್ಯೆ ಮಾತಿನ ಸಮರ ಜೋರಾಗಿ ನಡೆದಿದೆ. ಕುಮಾರಸ್ವಾಮಿ ಒಕ್ಕಲಿಗ ಅಸ್ತ್ರವನ್ನ ಬಿಟ್ಟಿದ್ರೆ ಡಿಕೆ ಶಿವಕುಮಾರ್ ಕೂಡ ಅದೇ ಪ್ರತಿ ಅಸ್ತ್ರವನ್ನ ಬಿಟ್ಟಿದ್ದಾರೆ. ಎಚ್ಡಿಕೆ ಮತ್ತು ಡಿಕೆಶಿ ಮಧ್ಯೆ ಒಕ್ಕಲಿಗ ಫೈಟ್ ಜೋರಾಗಿ ನಡೀತಿದೆ. ಅದು ಅಲ್ಲದೆ ಈ ಲೋಕಸಭಾ ಚುನಾವಣೆಗೆ ಮುಹೂರ್ತ ನಿಗದಿಯಾದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಮಾತುಗಳನ್ನ ಮತ್ತೆ ಆಡ್ತಾ ಇದ್ದಾರೆ. ಈಗ ಮತ್ತೊಂದು ಬಾರಿ ಒಕ್ಕಲಿಗ ವ್ಯಕ್ತಿಯನ್ನ ಅಧಿಕಾರದಿಂದ ಇಳಿಸಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕರಾಗೋಕೆ ಪ್ರಯತ್ನಿಸುತ್ತಿದ್ದಾರೆ. ದೇವೇಗೌಡರ ಕುಟುಂಬವನ್ನ ಓವರ್ಟೇಕ್ ಮಾಡಿ ಮುನ್ನುಗ್ಗೋಕೆ ಪ್ರಯತ್ನಿಸುತ್ತಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಅಡ್ಡಗಾಲಾಗಿ ನಿಂತಿದ್ದಾರೆ. ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕೂಡ ಡಿಕೆ ಶಿವಕುಮಾರ್ ಒಂದಲ್ಲ ಒಂದು ವೇದಿಕೆಯಲ್ಲಿ ಒಕ್ಕಲಿಗರ ಬಗ್ಗೆ ಮಾತುಗಳನ್ನ ಆಡ್ತಲೇ ಇರ್ತಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಈ ತಂತ್ರದ ಹಿಂದಿರೋ ರಹಸ್ಯ ಏನು ತೋರಿಸ್ತೀವಿ ನೋಡಿ. ಒಕ್ಕಲಿಗ ನಾಯಕತ್ವಕ್ಕಾಗಿ ಇಬ್ಬರ ಮಧ್ಯೆ ಫೈಟ್. ಪದೇ ಪದೇ ಸಮುದಾಯದ ಬಗ್ಗೆ ಡಿಕೆಶಿ ಮಾತು. ಒಕ್ಕಲಿಗ ನಾಯಕತ್ವದ ವಿಚಾರವಾಗಿ ಬಹಳ ದಿನದಿಂದಲೂ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವೆ ಯುದ್ಧ ನಡೀತಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಎಚ್ಡಿ ದೇವೇಗೌಡರು ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರು. ಅವರ ನಂತರದ ಬಳಿಕ ಒಕ್ಕಲಿಗ ಸಮುದಾಯಕ್ಕೆ ನಾಯಕರು ಯಾರು ಅನ್ನೋ ಪ್ರಶ್ನೆ ಇದ್ದೇ ಇತ್ತು. ಈ ಪ್ರಶ್ನೆಗೆ ಉತ್ತರವಾಗಿ ನಿಂತವರು ಎಚ್ಡಿ ಕುಮಾರಸ್ವಾಮಿ. ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ದೇವೇಗೌಡರ ಕುಟುಂಬವನ್ನ ಓವರ್ಟೇಕ್ ಮಾಡಲು ಮುಂದಾಗುತ್ತಿದ್ದಾರೆ. ತಾನೇ ಮುಂದಿನ ಒಕ್ಕಲಿಗ ನಾಯಕ ಅಂತ ಬಿಂಬಿಸಿಕೊಳ್ಳುತ್ತಿದ್ದಾರೆ. ಅದಕ್ಕಾಗಿಯೇ ಆಗಾಗ ಒಕ್ಕಲಿಗ ಸಮುದಾಯದ ಪರವಾಗಿ ಹೇಳಿಕೆಯನ್ನ ಕೊಡುತ್ತಲೇ ಇದ್ದಾರೆ.
ಕಳೆದ ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಮಧ್ಯೆ ಇಂತಹದ್ದೇ ವಾರ್ ನಡೆದಿತ್ತು. ಆಗ ಡಿಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಜಾತಿ ಅಸ್ತ್ರವನ್ನ ಬಿಟ್ಟಿದ್ರು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಬಹಿರಂಗವಾಗಿಯೇ ಕೇಳ್ತಾ ಬಂದಿದ್ರು. ಒಕ್ಕಲಿಗರು ದೇವೇಗೌಡರನ್ನ ಎಂಪಿ ಮಾಡಿದ್ದೀರಿ, ಕುಮಾರಸ್ವಾಮಿಯನ್ನ ಸಿಎಂ ಮಾಡಿದ್ದೀರಿ, ಹಾಗೆ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳುತ್ತಿದ್ರು. ಈಗ ಅದೇ ರೀತಿಯಲ್ಲಿ ಜೆಡಿಎಸ್ನ ಮತಬುಟ್ಟಿಗೆ ಕೈ ಹಾಕುತ್ತಿರೋ ಡಿಕೆ ಶಿವಕುಮಾರ್ ಒಕ್ಕಲಿಗ ವ್ಯಕ್ತಿಯನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ದು ಬಿಜೆಪಿ ಅಂತ ಹೇಳುತ್ತಿದ್ದಾರೆ. ಎಂಟು ಮಂದಿ ಒಕ್ಕಲಿಗರಿಗೆ ಕಾಂಗ್ರೆಸ್ ಟಿಕೆಟ್. ಈ ಸಲವೂ ಡಿಕೆ ಶಿವಕುಮಾರ್ ಜಾತಿಯಸ್ತ್ರ. ಒಟ್ಟಾರೆ ಕುಮಾರಸ್ವಾಮಿ ಮತ್ತು ಎಚ್ಡಿಕೆ ಮಧ್ಯೆ ಸಮುದಾಯದ ಪ್ರಾಬಲ್ಯಕ್ಕಾಗಿ ವಾರ್ ನಡೆಯುತ್ತಿದೆ. ಅದರಲ್ಲೂ ಈ ಚುನಾವಣೆಯಲ್ಲಿ ಸಮುದಾಯ ಯಾರ ಪರ ನಿಲ್ಲುತ್ತೆ ಅನ್ನೋದ್ರ ಮೇಲೆ ಫಲಿತಾಂಶ ಕೂಡ ನಿಂತಿದೆ. ಕಾಂಗ್ರೆಸ್ ಪರವಾಗಿ ಹೋದ್ರೆ ದೋಸ್ತಿಗಳು ಹಳೆ ಮೈಸೂರು ಭಾಗದಲ್ಲಿ ಅಟ್ಟರ್ ಫ್ಲಾಪ್ ಆದಂತೆ ಲೆಕ್ಕ. ಇದನ್ನ ತಪ್ಪಿಸಬೇಕು ಅಂದ್ರೆ ನಿರ್ಣಾಯಕ ಒಕ್ಕಲಿಗ ಮತವನ್ನ ದೋಸ್ತಿಯಲ್ಲೇ ಉಳಿಯುವಂತೆ ಮಾಡಬೇಕು. ಅತ್ತ ಒಕ್ಕಲಿಗ ಸಮುದಾಯವನ್ನ ಸೆಳೆಯಲು ಯತ್ನಿಸ್ತಿರೋ ಡಿಕೆಯನ್ನ ಕಟ್ಟಿ ಹಾಕಬೇಕು ಅನ್ನೋ ಪ್ಲಾನ್ನಲ್ಲಿ ದಳಪತಿ ಇದ್ದಾರೆ. ನಿಜಕ್ಕೂ ಈ ಬಾರಿ ಒಕ್ಕಲಿಗ ಸಮುದಾಯ ಯಾರ ಪರ ನಿಲ್ಲುತ್ತೆ ಅನ್ನೋದಕ್ಕೆ ಫಲಿತಾಂಶದ ದಿನ ಉತ್ತರ ಸಿಗಲಿದೆ. ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆದರೆ ಅದು ಎಚ್.ಡಿ. ಕುಮಾರಸ್ವಾಮಿಗೆ ಹೊಡೆತ. ಹಾಗೆ ದೋಸ್ತಿಗಳಿಗೆ ಹಿನ್ನಡೆ ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಹೊಡೆತ. ಒಕ್ಕಲಿಗ ಸಮುದಾಯ ಯಾರ ಪರವಾಗಿ ನಿಲ್ಲುತ್ತೆ ಅನ್ನೋದು ಸದ್ಯಕ್ಕಿರೋ ಸಸ್ಪೆನ್ಸ್. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.